ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ಬುಧವಾರ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇರೋದು. ಸಾಂಬಾರು ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ತರಕಾರಿ ಎಲ್ಲ ಹಚ್ಕೊಂಡು ಅವರೇ ಮಾಡ್ತಾ ಇದ್ದಾರೆ. ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಕೂತಿದ್ದೆ. ಅದಕ್ಕೋಸ್ಕರ ಹುಷಾರು ಇಲ್ದಂಗೆ ಆಗೋಯ್ತು. ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ಹುಷಾರಿಲ್ದಿದ್ರು ಕೆಲಸ ಮಾಡ್ತೀನಿ ನಾನು. ಸಿಕ್ಕಾಪಟ್ಟೆ ತಲೆನೋವು, ತಲೆ ಭಾರ ಸಿಕ್ಕಾಪಟ್ಟೆ. ಹಾಗಾಗಿ ಎದ್ದೇಳಕ್ಕಾಗ್ತಿರ್ಲಿಲ್ಲ ನನಗೆ. ಒಂದು 6 ಗಂಟೆಗೆ ಸಾಂಬಾರು ಮಾಡಬೇಕಿತ್ತು. ಮಧ್ಯಾಹ್ನ ಅಡುಗೆನ ಕೂಡ ಮಾಡಿಲ್ಲ ನಾನು, ಕೆಲಸಗಳು ಮಾಡಿಕೊಂಡು. ಸಾಂಬಾರು ಮಾಡಬೇಕಿತ್ತು. ಆಮೇಲೆ ನಮ್ಮ ಮನೆಯವರು ತರಕಾರಿ ಸಾಂಬಾರು ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ಅವರೇ ಮಾಡ್ತಾ ಇದ್ದಾರೆ. ತರಕಾರಿ ಹಚ್ಕೊಂಡು ಪ್ರತಿಯೊಂದು ಅವರೇ ಮಾಡ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತು ನಾನು 6 ಗಂಟೆ ಮೇಲೆ ಸ್ವಲ್ಪ ಹೊತ್ತು ನಾನು ಓಡಾಡಿಕೊಂಡು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು, ಅಂದರೆ ಎಕ್ಸಸ್ ಆಫ್ ಹೀಟ್ ಆದರೆ ನಂಗೆ ತಲೆನೋವು ಬರುತ್ತೆ. ಹಾಗಾಗಿ ಬಿಸಿನೀರಿಗೆ ನಿಂಬೆಹಣ್ಣೆಲ್ಲ ಹಾಕ್ಕೊಂಡು ಕುಡಿದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ನಮ್ಮ ಮನೆಯವರು ಲೇಟಾಗೆ ಮಾಡ್ತಾಯಿದ್ರು. ನಾನೇ ಮಾಡ್ತೀನಿ ಬಿಡು ಇವತ್ತು ಅಂದ್ಬಿಟ್ಟು ಆಮೇಲೆ ಬಂದೆ. ವಿಡಿಯೋ ಮಾಡಿಕೊಡಿ ಅಂತ ಇದಕ್ಕೆ ಮಕ್ಕಳೆಲ್ಲ ಬರ್ಕೊಳ್ಳೋದು ಓದ್ಕೊಳ್ಳೋದು ಮಾಡ್ತಾಯಿದ್ರು. ಸರಿ, ಅವ್ರಿಗೆ ಆಗಲ್ಲ ಬಿಡು ನಾನೇ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ತಲೆನೋವು ಸ್ವಲ್ಪ ಇತ್ತು. ಅದರಲ್ಲೇ ವಿಡಿಯೋ ಮಾಡಿಕೊಂಡೆ ನಾನು. ಒಂದು 5 ಥರ ಹಾಕ್ಕೊಂಡಿದ್ದಾರೆ ತರಕಾರಿ. ನಮ್ಮ ಮನೆಯವ್ರ ತರಕಾರಿ ಜಾಸ್ತಿ ಇತ್ತು ಅಂದರೆ ಫುಲ್ಲು ತರಕಾರಿ, ಬರೋ ತರಕಾರಿ ಎಲ್ಲ ಹೆಚ್ಚಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿರ್ತಾರೆ. ತರಕಾರಿ ಚೆನ್ನಾಗಿ ತಿಂತಾರೆ ಅವರು. ನನ್ನ ಮಕ್ಕಳು, ನಾನು ಸ್ವಲ್ಪ ಕಡಿಮೆನೇ. ಈಗ ತರಕಾರಿ ಎಲ್ಲ ಒಂದೇ ಸಲ ಒಗ್ಗರಣೆಗೆ ಹಾಕಿ ಬೇಯಕ್ಕಿಟ್ಟಿದ್ದಾರೆ. ಬೇಳೆನೂ ಅದ್ರ ಜೊತೆಗೆ ಸೇರಿಸಿದ್ದಾರೆ. ಅವು ಬೆಂದಿರಲಿಲ್ಲ ಬೇಳೆ ಅವತ್ತು. ಅದ್ರ ಜೊತೆನೇ ಸೇರಿಸಿಟ್ಬಿಟ್ಟು ಇವಾಗ ಕುಕ್ಕರಲ್ಲಿ ವಿಸಿಲ್ ಬರೆಸ್ಕೊಂಡು ಅದನ್ನು ಸೈಡ್ಗೆ ಇಳಿಸಿಟ್ಕೊಂಡು ಈಗ ಖಾರಕ್ಕೆ ರೆಡಿ ಮಾಡಿಕೊಂಡು, ಖಾರಕ್ಕೆ ಅದೇ ಮಾಮೂಲಿ ಹುಣಸೆಹಣ್ಣು ಮತ್ತು ತೆಂಗಿನಕಾಯಿ, ಆಮೇಲೆ ಈರುಳ್ಳಿ, ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಹುಳಿ ಸಾಂಬಾರು ಪೌಡ್ರ್ ಅಷ್ಟೇ. ಬರೀ ಧನಿಯಾ ಪೌಡ್ರನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ. ಹುಳಿ ಸಾಂಬಾರು ಪೌಡ್ರ್ ಅಷ್ಟೇ ಹಾಕ್ಬೇಕು ಇದಕ್ಕೆ. ಹಾಗಾಗಿ ಅವರು ಮಾಡಿದ್ರೆ ಏನೇನೋ ಪೌಡ್ರುಗಳೆಲ್ಲ ಮಿಕ್ಸ್ ಮಾಡಿ ಹುಳಿ ಸಾಂಬಾರು ಮಾಡ್ತಾರೆ. ಆದರೂ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಹಂಗೇ ವಿಡಿಯೋ ಮಾಡಿಕೊಂಡು ಈ ಕಡೆ ಪಾತ್ರೆಗಳೆಲ್ಲ ಒಂದೊಂದೇ ತೊಳ್ಕೊಂಬಿಡೋಣ ಹಂಗೇ, ಮತ್ತೆ ಬಿಟ್ಟರೆ ಜಾಸ್ತಿ ಆಗುತ್ತೆ ಅಂತ ಈ ಕಡೆ ಸಿಂಕಲ್ಲಿ ಇಡ್ತಾ ಇದ್ದೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಪಾತ್ರೆ ತೊಳ್ಕೊಳ್ತೀನಿ. ಅವರು ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ನಾನೇ ಆ ಕಡೆ ಮುದ್ದೆನೂ ಕೂಡ ಇಟ್ಟಿದ್ದೀನಿ. ಮುದ್ದೆ ನಾನೇ ಮಾಡಿದೆ. ಸಾಂಬಾರು ಮಾತ್ರ ಮನೇಲಿ ಮಾಡಿಕೊಟ್ರು. ಆಮೇಲೆ 4 ಗಂಟೆಗೆ ಮಕ್ಕಳು ಬರ್ತಾರಲ್ವ, ಆವಾಗ ರೈಸ್ ಮಾಡಿದ್ದೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಅದು ರೈಸ್ ಇನ್ನೂ ಉಳಿದಿತ್ತು. ಮತ್ತು ರೈಸ್ ಮಾಡೋಕ್ಕೋಗಿಲ್ಲ. ಅದೇ ರೈಸ್ಗೆ ಮುದ್ದೆ ಮಾಡಿ ತಿಂದಿದ್ದಷ್ಟೇ. ಅವತ್ತು ಮಲಗಿದ್ದಾಯಿತು. ಈಗ ಮಾರನೇ ದಿನ ಬೆಳಗ್ಗೆ ನಾನು ಬೆಳಗ್ಗೆನೇ ಟಿಫನ್ ಮಾಡಿ ಕೊಟ್ಬಿಟ್ಟು ಮಕ್ಕಳಿಗೆ ಈ ದೇವ್ರ ಸಾಮಾನೆಲ್ಲ ತೊಳೆಯೋದೆಲ್ಲ ಇತ್ತು. ಅದನ್ನೆಲ್ಲ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ತೊಳೆದಿಡ್ತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಒರೆಸಿದ್ದೆಲ್ಲ ನಾನು ವಿಡಿಯೋ, ಅದರ ಹಿಂದಿನ ವಿಡಿಯೋ ಹಾಕಿದ್ದೀನಿ ನಾನು. ಒರೆಸಿದ್ದೆಲ್ಲ ಅಂದರೆ ಬೊಟ್ಟಿಟ್ಟಿದ್ದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಪ್ರತಿ ಸಲ ಇದನ್ನೇ ತೋರಿಸ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಅಲ್ಲೊಂದು ವಿಡಿಯೋ ಶೂಟ್ ಮಾಡ್ಕೊಂಡು ಹಾಕಿದ್ದೀನಿ ಅಷ್ಟೇ. ಈಗ ಮಾರನೇ ದಿನ ಟಿಫನ್ ಮಾಡಿಕೊಟ್ಬಿಟ್ಟು ಇದು ದೇವ್ರ ಮನೆ ಕ್ಲೀನ್ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ದೀಪನು ಕೂಡ ಬಂದಳು. ನಾನು ಇಲ್ಲಿ ಪಾತ್ರೆ ತೊಳಿತಾ ಇದ್ದೆ ವಿಡಿಯೋ ಮಾಡಿಕೊಂಡು. ಅಷ್ಟರಲ್ಲೇ ಅಲ್ಲಿ ಕೂತಿದ್ಲು ಸಜ್ಜೆ ಮೇಲೆ ಕೂತ್ಕೊಂಡು. ಅವಳು ನನ್ನ ಜೊತೆ ಗಮನಿ ಕೊಟ್ಲು. ಮಾತಾಡಿಕೊಂಡು ಬೇಜಾರಾಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಹಂಗೋ ವೀಡಿಯೋ ಮಾಡ್ಕೊಂಡು ನಾನು ಎಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಇದಕ್ಕೆ ಶಶಿ ಪೌಡ್ರು ಮತ್ತು ನಿಂಬೆಹಣ್ಣು 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಮತ್ತು ಒಂದು ಪಾತ್ರೆ ತೊಳಿತೀವಲ್ವಾ ನಾರು, ಅದರಲ್ಲೇ ತೊಳಿತಾ ಇದ್ದೀನಿ. ಅದರಲ್ಲೇ ಈ ಥರ ಉಜ್ಕೊಳ್ತಾ ಇದ್ದೀನಿ. ಅಂದರೆ ನಿಂಬೆಹಣ್ಣು ಶಶಿ ಪೌಡ್ರು ಬಿದ್ದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಎಷ್ಟೇ ಬ್ಲಾಕ್ ಆಗಿದ್ರೂ ನೀಟಾಗಿ ಒಂದೇ ಸತಿಗೆ ಉಜ್ಜೋ ಅವಶ್ಯಕತೆನೇ ಇರಲ್ಲ. ಸುಮ್ಮನೆ ಒಂದು ಸಲ ಬೆಳಗ್ತಿದ್ದಂಗೆ ಕ್ಲೀನ್ ಆಗಿಬಿಡುತ್ತೆ. ನಾನು ನಿಂಬೆಹಣ್ಣು ಶಶಿ ಪೌಡ್ರಲ್ಲೇ ಉಜ್ಜೋದು. ಒಂದೊಂದು ಸಲ ಮಾತ್ರ ಹುಣಸೆಹಣ್ಣಲ್ಲಿ ಉಜ್ತೀನಿ ನಿಂಬೆಹಣ್ಣು ಖಾಲಿ ಆದಾಗ, ಅಥವಾ ಶಶಿ ಪೌಡ್ರು ಖಾಲಿ ಆದಾಗ ತಂದು ಕೊಡೋರು ಯಾರು ಅಂದ್ಬಿಟ್ಟು ನಾನು ಹೋಗೋದಕ್ಕೆ ಬೇಜಾರು ಮಾಡಿಕೊಂಡು ಅದರಲ್ಲೇ ಉಜ್ತೀನಿ. ಹುಣಸೆಹಣ್ಣಲ್ಲಿ ಉಜ್ಬಿಟ್ಟು ರಂಗೋಲಿ ಇಟ್ಟು ಬರುತ್ತಲ್ಲ ಅದರಲ್ಲಿ ಉಜ್ಬಿಡ್ತೀನಿ ಒಂದೊಂದು ಟೈಮಲ್ಲಿ. ಹೆಂಗಿದ್ರೆ ಹಂಗೆ ಸರಿ, ಯಾವುದಿರುತ್ತೋ ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಉಜ್ಜಿದೆಲ್ಲ ಆಯಿತು. ನೀಟಾಗಿ ಒಂದೊಂದಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ರೆ ಕಪ್ಪು ಕಲೆಗಳು ಇರಲ್ಲ. ಅದು ಹಿಂದೆನೇ ಇಮಿಡಿಯೇಟ್ಲಿ ಒರೆಸ್ಕೊಂಬಿಡ್ಬೇಕು. ಒಂದು ಒಣಗಿದ ಬಟ್ಟೆ ತೊಗೊಂಡು ಆ ಥರ ಮಾಡಿದ್ರೆ ಬೇಗ ಒರೆಸ್ಕೊಂಬಿಟ್ರೆ ಬ್ಲಾಕ್ ಕಲೆಗಳೆಲ್ಲ ಉಳ್ಕೊಳ್ಳಲ್ಲ. ಯಾಕಂದರೆ ಹಂಗೆ ಇಟ್ಬಿಟ್ರೆ ನೀರು ಹಂಗೆ ಇರುತ್ತಲ್ಲ, ಅದೆಲ್ಲ ಅಲ್ಲೇ ಕಲೆಗಳೆಲ್ಲ ಉಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಬೇಕು. ಈಗ ಒಂದೊಂದಾಗಿ ತೊಳ್ಕೊಳ್ತಾ ಇದ್ದೀನಿ. ಸಿಂಕು ಫಸ್ಟೇ ತೊಳೆದು ಆಲ್ರೆಡಿ ನಾನು ಗಂಜಲ ಎಲ್ಲ ಹಾಕಿ ಬಿಟ್ಟಿದ್ದೆ. ಏಕೆಂದರೆ ನಾವು ಪೂಜೆ ಮಾಡ್ತೀವಿ ಅಂದರೆ ಪೂಜೆ ಐಟಮ್ಗೆ ಒಂದು ನಿಯಮ ನೀತಿ ಅಂತ ಇರುತ್ತೆ. ಅದ್ರ ಪ್ರಕಾರನೇ ನಾವು ಮಾಡ್ಕೋಬೇಕಾಗುತ್ತೆ. ಸಿಂಕಲ್ಲಿ ನಾವು ತಿಂದಿದ್ದ ಪಾತ್ರೆಗಳೆಲ್ಲ ತೊಳೆದಿರ್ತೀವಿ, ಮತ್ತು ನಾನ್ ವೆಜ್ ಎಲ್ಲ ತಿಂದಿರೋ ಪಾತ್ರೆಗಳೆಲ್ಲ ತೊಳೆದಿರ್ತೀವಿ. ಅದಕ್ಕೋಸ್ಕರ ಫಸ್ಟೇ ಉಜ್ಜಿ ನಾನು ಗಂಜಲ ಹಾಕಿ ಬಿಟ್ಬಿಟ್ಟಿರ್ತೀನಿ. ನೆಗೆಟಿವ್ ಅಥವಾ ಎನರ್ಜಿ ಎಲ್ಲ ಇದ್ದರೆ, ನೆಗೆಟಿವ್ ಎನರ್ಜಿ ಎಲ್ಲ ಇದ್ದರೆ ಎಳ್ಕೊಂಬಿಟ್ಟಿರುತ್ತೆ
ಅದು. ಅದಕ್ಕೆ ಆಮೇಲೆ ಒಂದು 10 ನಿಮಿಷ ಬಿಟ್ಟು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ತೀನಿ. ಅದರಲ್ಲೂ ಸಿಂಕಲ್ಲಿ ಇಡಲ್ಲ ನಾನು ದೇವ್ರ ಸಾಮಾನುಗಳೆಲ್ಲ. ಎಲ್ಲೋ ಒಂದೊಂದು ಟೈಮ್ ಗಂಧ ಹಾಕಿದಾಗ ಮಾತ್ರ ಒಂದೊಂದು ಟೈಮ್ ಇಟ್ಕೊಂಡ್ಬಿಡ್ತೀನಿ ಹಂಗೂ ಮರೆತು. ಈ ಪಾತ್ರೆಯಲ್ಲಿ ಏನಿದೆ ಇದು ಟಬ್ಬು ಸಣ್ಣದು, ಅದರೊಳಗೆ ಇಟ್ಕೊಂಡು ತೊಳಿತೀನಿ ನಾನು ಪಾತ್ರೆಗಳನ್ನ. ಇಲ್ಲ ಸೈಡಲ್ಲಿ ಸಜ್ಜೆ ಮೇಲೆ ಇಟ್ಕೊಂಡು ತೊಳೆದ್ಬಿಡ್ತೀನಿ. ಆ ಟಬ್ಬಲ್ಲಿ ಇಟ್ಕೊಂಡಿಲ್ಲ ಅಂದರೆ ಸಜ್ಜೆ ಮೇಲೆ ಇಟ್ಕೊಂಡು ತೊಳೆದ್ಬಿಟ್ಟು ಅಲ್ಲೇ ಉಜ್ಜೋದು ಅಲ್ಲೇ ತೊಳೆಯೋದು ಆ ಥರ ಮಾಡ್ಕೊಳ್ತೀನಿ. ತೊಳೆದ್ಬಿಟ್ಟು ಮತ್ತೆ ಸಜ್ಜೆ ಮೇಲೆ ಇಡೋದು ಆ ಥರ ಮಾಡ್ತೀನಿ. ಸಿಂಕಲ್ಲಿ ಮಾತ್ರ ಇಡೋಕ್ಕೆ ಹೋಗಲ್ಲ ನಾನು. ಒಂದೊಂದು ಸಲ ಯಾಮಾರಿ ಮರೆತುಬಿಟ್ಟು ಇಟ್ಬಿಡ್ತೀನಿ ಒಂದೊಂದು ಸಲ ಒಂದೊಂದು ಪಾತ್ರೆನ. ಆವಾಗ ನಾನು ಮತ್ತೆ ಗಂಜಲ ಹಾಕಿ ನೀಟಾಗಿ ತೊಳ್ಕೊಂಬಿಡ್ತೀನಿ. ಈ ರೀತಿ ನೀಟಾಗಿ ಒರೆಸ್ಕೊಂಬಿಟ್ರೆ ಐಟಮ್ ಎಲ್ಲ ನಾವು ನೆಕ್ಸ್ಟು ಒಂದು 15 ದಿನದವರೆಗೂ ಇದೆ ಅದೇ ಥರ ಇರುತ್ತೆ. ನಾವು ಯಾವ ಥರ ಉಜ್ಜಿರ್ತೀವಿ ಪಳ ಪಳ ಅಂತ ಹೊಳಿತಾ ಇರುತ್ತೆ, ಅದೇ ಥರನೇ ಇರುತ್ತೆ 15 ದಿನದವರೆಗೂ. ಯಾಕಂದರೆ ನಾನು ಕಳಸ ಇಡೋದು 15 ದಿನಕ್ಕೆ ಒಂದ್ಸಲಿ. ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ಪದೇ ಪದೇ ಚೇಂಜ್ ಮಾಡೋದಕ್ಕೆ ಹೋಗ್ಬಾರ್ದು ಕಳಸನ. ಹಾಗಾಗಿ ನಾನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಬೇರೆ ಪಾತ್ರೆಗಳು ಏನಾದರೂ ಗಲೀಜಾಗಿದ್ದರೆ ಅದನ್ನು ತೊಳ್ಕೊಳ್ತೀನಿ. ದೀಪಗಳಾಗಲಿ ತಟ್ಟೆಗಳಾಗಲಿ ಬೇರೆ ಪಾತ್ರೆಗಳು ಯಾವುದೇ ಒಂದಿದ್ರೂ ಕೂಡ ತೊಳ್ಕೊಳ್ತೀನಿ ಅವನ್ನ. ಕಳಸ ಮಾತ್ರ ತೆಗೆಯೋದಕ್ಕೆ ಹೋಗಲ್ಲ. ಇವಾಗೆಲ್ಲ ಒಂದೊಂದಾಗಿ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡು ದೇವ್ರ ಮನೆಗೆ ಎತ್ಕೊಂಡೋಗಿ ರೆಡಿನೂ ಕೂಡ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ನಮ್ಮ ದೀಪ ಬೇರೆ ಬಂದಿದ್ದಾಳೆ, ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮತ್ತೆ ಆಗ ಕೆಲಸಗಳು ಆಗಲ್ಲ. ಅವಳು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬಂದು ಇಲ್ಲಿ ಮೊಬೈಲ್ ನೋಡ್ಕೊಂಡು ಕುಂತಿದ್ಲು. ಅದಕ್ಕೆ ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಎಂದಿದ್ದಾಳಿರಪ್ಪ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ. ಅಂದರೆ ಕ್ಲೀನ್ ಆಗಿತ್ತಲ್ವ ಆಲ್ರೆಡಿ, ಬಟ್ಟುಗಳೆಲ್ಲ ಇಡೋದೊಂದಿತ್ತು ಅಷ್ಟೇ. ಈಗ ದೇವ್ರ ಮನೆಗೆ ತಂದು ಬೊಟ್ಟೆಲ್ಲ ಇಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಳಿಗೆ ನಾಷ್ಟ ಮಾಡುವಾಗೆ ಅಂದಿದ್ದಕ್ಕೆ ಮಾಡಲಿಲ್ಲ, ಆಮೇಲೆ ಮಾಡ್ತೀನಿ ಇರಕ್ಕೆ ಅಂದ್ಬಿಟ್ಟು. ಆಮೇಲೆ ಸೂತ್ಕ ಬೇರೆ ಅಲ್ವಾ, ತಿಂದಿಲ್ಲ ಕೊನೆಗೂ ಅವಳು. ಆಮೇಲೆ ಸೂತ್ಕ 11 ಗಂಟೆ 12 ಗಂಟೆ ಆಗಿತ್ತು ನಾನು ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಂಡಾಗ. ಅಂದರೆ ಬೊಟ್ಟುಗಳೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಮುಗಿಯೋಷ್ಟೊತ್ತಿಗೆ 10:30 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಮುದ್ದೆಗಿಡು ನಂಗೆ ಟೈಮ್ ಆಯಿತು ನಾನು ಹೋಗ್ತೀನಿ, ನೀನು ಸಂಜೆ ಪೂಜೆ ಮಾಡು. ಅಲ್ಲಿ ಇನ್ನೂ ಸೂತ್ಕ ಕಳೆದಿರಲ್ಲ ಅವರು. 11 ಗಂಟೆಗೆ ಪುರೋಹಿತ ಬರೋದು, 12 ಗಂಟೆನೇ ಆಗೋಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಳಿವಿ, ನನಗೆ ಮುದ್ದೆಗಿಡು ಅಂತ ಹೇಳಿದ್ರು ನಮ್ಮ ಮನೆಯವರು. ನಾನು ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟೇ ಮುದ್ದೆಗಿಟ್ಟೆ. ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿತ್ತಲ್ವ, ಹಾಗಾಗಿ ದೇವ್ರ ಮನೆ ರೆಡಿ ಮಾಡಿಬಿಟ್ಟೇನೆ ನಾನು ಮುದ್ದೆಗಿಟ್ಟೆ. ಮುದ್ದೆಗಿಟ್ಟು ಅವ್ರಿಗೆ ಮುದ್ದೆ ಮಾಡಿಕೊಟ್ಟು ನಾನು ತಿಂಡಿ ತಿಂದು, ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ. ಯಾಕಂದರೆ ಸಂಜೆಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಕ್ಕೆ ಸರ್ವೆ ಹೋಗುತ್ತೆ, ಅವರು ಎಷ್ಟೊತ್ತಿಗೆ ಸೂತ್ಕ ಕಳ್ಕೊತಾರೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಫ್ರೆಶ್ ಅಪ್ ಆದೆ. ಆಮೇಲೆ ಮಧ್ಯಾಹ್ನವರೆಗೂ ನಾನು ನಮ್ಮ ದೀಪು ಸ್ವಲ್ಪ ಅವಳು ರೀಲ್ಸ್ ಎಲ್ಲ ಮಾಡಿಕೊಂಡ್ಳು, ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು, ನೆನ್ನೆನೇ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತಿದ್ದು, ಮಾಡೋಕ್ಕಾಗಿಲ್ಲ ನನಗೆ. ಯಾಕಂದರೆ ನಮ್ಮ ದೀಪು ಬಂದಿದ್ಲು, ಅವಳ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಇವಾಗ ಕಳಸಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಳಸಕ್ಕೆ ನಾನು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಮತ್ತು ಕರ್ಪೂರದ್ದು, ಪಚ್ಚಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ನೀವು. ಪಚ್ಚಕರ್ಪೂರ ಇಲ್ಲ ಅಂದರೆ ಮಾಮೂಲಿ ಕರ್ಪೂರನೇ ಸ್ವಲ್ಪ ಪುಡಿ ಮಾಡಿ ಕಳಸಕ್ಕೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಏನಂತಾರೆ ಜಾವದ ಪೌಡ್ರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳಿಕಾಯಿನೂ ಇತ್ತು ನನ್ನ ಹತ್ರ, ಲಕ್ಷ್ಮೀ ಕಾಯಿನೂ ಅವತ್ತಿಂದನೂ ಹಾಕಿದ್ದೀನಿ. ಅದು ಆಗಲೇ ಸುಮಾರು ವರ್ಷಗಳಾಯಿತು ನಾನು ಕಳಸಕ್ಕೆ ಹಾಕಿದ್ದೀನಿ, ಅದು ಅದರಲ್ಲೇ ಇರುತ್ತೆ. ಅದಕ್ಕೆ ಇವಾಗ ಇಷ್ಟನ್ನು ಹಾಕ್ಕೊಂಡು ಕಳಸನ ರೆಡಿ ಮಾಡ್ಕೊಂಡಿದ್ದು ನಾನು. ಕಳಸನ ಕೂಡಿಸಿದ್ದಾಯಿತು. ಇವಾಗ ದೀಪಗಳಿಗೆಲ್ಲ ಬೊಟ್ಟಿಟ್ಕೊತಾ ಇದ್ದೀನಿ. ಫೋಟೋಗಳಿಗೆ ಮಾಮೂಲಿ ಹಿಂದೆ ಟೈಲ್ಸ್ ಫೋಟೋಗೆಲ್ಲ ನಾನು ನೆನ್ನೆನೇ ರೆಡಿ ಮಾಡಿಬಿಟ್ಟಿದ್ದೆ. ಇವತ್ತು ಇಷ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಸಂಜೆಗೆ ಫ್ರೆಶ್ ಅಪ್ ಆಗಿ ನಾನು ಪೂಜೆ ಮಾಡಬೇಕು. ನಮ್ಮ ದೀಪ 4 ಗಂಟೆವರೆಗೂ ಇದ್ಲು, ಅವಳು ಅದು ಇದು ಮಾತಾಡಿಕೊಂಡು. ನಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಏನಂದರೆ ಸೊಪ್ಪೆಲ್ಲ ತಂದಿಟ್ಬಿಟ್ಟು ಹೋಗಿದ್ರು ನಮ್ಮ ಮನೆಯವರು. ಅದನ್ನು ಕ್ಲೀನ್ ಮಾಡಿಕೊಂಡು ನಾನು ನಮ್ಮ ದೀಪು ಮಾತಾಡ್ಕೊಂಡು ಕೂತಿದ್ವಿ. ಮೋಟ್ರ್ ಆನ್ ಮಾಡಬೇಕಿತ್ತು, ನೀರು ಬೇರೆ ಬಿಟ್ಟಿರಲಿಲ್ಲ. ನೀರು ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ನೀರು ಬಂದಿರಲಿಲ್ಲ, ಬೆಳಗ್ಗೆಯಿಂದನೇ ಸ್ವಲ್ಪ ಸ್ವಲ್ಪನೇ ಬರ್ತಾಯಿತ್ತು. ಅದರಲ್ಲೇ ಮೇಲಕ್ಕೆಲ್ಲ ತುಂಬಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನೋಡಿ ಪೂಜೆಗೆಲ್ಲ ರೆಡಿ ಆಯಿತು. ಈ ರೀತಿ ರೆಡಿ ಮಾಡಿದ್ದೀನಿ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ಸಂಜೆಗೆ ನೋಡಿ ಹೂವು ಎಲ್ಲ ತಂದಿಟ್ಟಿದ್ದಾರೆ. ಬೆಳಗ್ಗೆನೇ ನಮ್ಮ ಮನೆಯವರು ವೀಳ್ಯದೆಲೆ ಹೂವು ಮತ್ತು ಕಾಯೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಬಾಳೆಹಣ್ಣು ಕೂಡ ತಂದಿದ್ರು ನಮ್ಮ ಮನೆಯವರು, ಅದನ್ನೇ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಈಗ ಎಲ್ಲ ರೆಡಿ ಮಾಡಿಕೊಂಡು ನಾನು ಸಂಜೆಗೆ ಪೂಜೆ ಮಾಡಬೇಕು. ಹೂವು ಹಂಗೆ ಎತ್ತಿ ಫ್ರಿಡ್ಜಲ್ಲಿ ಕಟ್ಟಿಡ್ತೀನಿ. ಈಗ ನೋಡಿ ಮಧ್ಯಾಹ್ನ ನಮ್ಮ ದೀಪು ರೀಲ್ಸ್ ಎಲ್ಲ ಮಾಡ್ತಾಯಿದ್ಲು. ಒಂದು 5-6 ರೀಲ್ಸ್ ಏನೋ ಮಾಡಿಕೊಂಡ್ಳು. ಏನಂದರೆ ಇಲ್ಲಿ ಟ್ರೈಪಾಡೆಲ್ಲ ಇತ್ತಲ್ಲ, ರಿಂಗ್ ಲೈಟೆಲ್ಲ ಇತ್ತಲ್ಲ, ಇದರಲ್ಲೇ ಮಾಡ್ತೀನಿ ಕೊಡೋಕ್ಕ ಅಂದ್ಬಿಟ್ಟು
ಅದನ್ನೇ ಸೆಟ್ ಮಾಡಿಕೊಂಡು ಅವಳು ರೀಲ್ಸ್ ಎಲ್ಲ ಮಾಡಿದ್ಲು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಳೆ. ಇವಳು ಪಬ್ಲಿಕ್ ಇಟ್ಕೊಂಡಿಲ್ಲ, ಪ್ರೈವೇಟ್ ಇಟ್ಕೊಂಡಿದ್ದಾಳೆ. ಹಂಗಾಗಿ ಅವಳನ್ನ ಯಾರು ಫಾಲೋ ಮಾಡ್ತಾರೆ ಅವ್ರು ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ ಹೇಳ್ತಾಯಿದ್ರು. ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡಲ್ಲ, ಅದೇನೋ ಗೊತ್ತಿಲ್ಲ ನನಗೆ, ಅವತ್ತಿಂದನೂ ಅಷ್ಟೇ ಯೂಸ್ ಮಾಡಲ್ಲ. ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಬ್ಲಾಕ್ ಮಾಡಿದೆ. ಹಾಗಾಗಿ ಈಗ ಮತ್ತೆ ಸಂಜೆಗೆ ನಮ್ಮ ದೀಪು ಹೋದ್ಮೇಲೆ ರೆಡಿ ಮಾಡ್ತಾಯಿದ್ದೀನಿ, ಅಂದರೆ ಹೂವು ಇಡ್ತಾಯಿದ್ದೀನಿ. ಬಟ್ಗಳೆಲ್ಲ ಇಟ್ಟಿದ್ದು ಬೆಳಗ್ಗೆನೇ ಆಗಿತ್ತಲ್ವಾ, ಈಗ ಹೂವು ಇಟ್ಕೊಂಡು ಪೂಜೆ ಮಾಡೋದಷ್ಟೇ. ಮಕ್ಕಳೆಲ್ಲ ಆಲ್ರೆಡಿ ಬಂದು ಊಟ ಎಲ್ಲ ಮಾಡಿದ್ದಾರೆ. ಅವ್ರ ಪಾಡ್ಗೆ ಅವರು ಕೆಲಸ ಮಾಡ್ಕೊಳ್ತಾಯಿದ್ರು. ನಾನು ಈ ಕಡೆ ಪೂಜೆ ಮಾಡ್ತಾಯಿದ್ದೆ. ಇವತ್ತು 5:30ಗೆ ಮಾಡಿಬಿಟ್ಟೆ, ಯಾಕಂದರೆ 16 ದಿನ ಆಗಿತ್ತು ಪೂಜೆ ಮಾಡಿ. ಅದಕ್ಕೋಸ್ಕರ ಬೇಗನೆ ಮಾಡಿದೆ. ಇವತ್ತು ಗುರು ಪೂರ್ಣಿಮಾ ಬೇರೆ ಇವತ್ತು, ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟೆ ನಾನು. ನೋಡಿ ಈ ರೀತಿ ಅಲಂಕಾರ ಮಾಡಿದ್ದೀನಿ. ಈಗ ನಾನು ಇವತ್ತು ತುಪ್ಪದ ದೀಪ ಹಚ್ತಾ ಇದ್ದೀನಿ. ಆಮೇಲೆ ನಿಮ್ಮ ಜೊತೆ ಒಂದು ಗುಡ್ ನ್ಯೂಸು ಕೂಡ ಶೇರ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅದೇನು ಅಂತ ಗೆಸ್ ಮಾಡ್ತಾಯಿರಿ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.